ಮಾಡಾಳ್ ವಿರೂಪಾಕ್ಷಪ್ಪ ಮನೆ ಹಾಗೆ ಆತನ ಪುತ್ರನ ಮನೆ ಅದರ ಜೊತೆಗೆ ಕಚೇರಿ ಮೇಲೆ ದಾಳಿಯಾದಂತ ಸಂದರ್ಭದಲ್ಲಿ ಹತ್ತತ್ರ 8 ಕೋಟಿಯಷ್ಟು ಹಣ ಸಿಕ್ಕಿರುವಂತದ್ದು. ಲೋಕಾಯುಕ್ತ ದಾಳಿಯಲ್ಲೇ ಅತಿ ದೊಡ್ಡ ದಾಳಿ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಪ್ರಕರಣವನ್ನ ನೋಡಿ, ಇನ್ನೂ ಕೂಡ ನಿಮ್ಗೆ ಆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ. ಹಣವನ್ನ ಯಾವ ರೀತಿಯಾಗಿ ಕೌಂಟ್ ಮಾಡ್ಲಾಗ್ತಾ ಇತ್ತು ಅಂತ. ಈಗ ಮನೆ ಮೇಲೆ ದಾಳಿ ಆಗುವಂತ ಸಂದರ್ಭ ಬೇರೆ, ಆದ್ರೆ ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲಿ ಸಿಕ್ಕಾಕೊಳ್ಳುವಂತದ್ದು ಕೂಡ ಬೇರೆ. ಆದ್ರೆ ಇಲ್ಲಿ ಎರಡೂ ಕೂಡ ಆಗಿದೆ. ಒಂದು ಲಂಚವನ್ನ ಪಡ್ಕೊಬೇಕಾದ್ರೆ ಸಿಕ್ಕಾಕೊಂಡಿರುವಂತದ್ದು, ಅದರ ಜೊತೆಗೆ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಅಟ್ ಎ ಟೈಮ್ ಎರಡೂ ಕೂಡ ಮಾಡಿದ್ದಾರೆ ಲೋಕಾಯುಕ್ತದವರು. ಈ ಸಂದರ್ಭದಲ್ಲಿ ಟೋಟಲ್ ಆಗಿ 8 ಕೋಟಿಯಷ್ಟು ಹಣವನ್ನ ಸೀಸ್ ಮಾಡಲಾಗಿದೆ. ಯಾವುದೇ ರೀತಿಯಾದಂತ ದಾಖಲೆಗಳಿಲ್ಲದಂತ ಒಂದು ಹಣ ಇದು ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂತದ್ದು. ನಾವು ಆಲ್ಮೋಸ್ಟ್ ಹಣ ಸಿಕ್ಕಂತ ಟೈಮ್ನಲ್ಲಿ, ಈ ಹಿಂದೆ ಎಲ್ಲ ದಾಳಿ ಆದಂತ ಟೈಮ್ನಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ, ದೊಡ್ಡ ಮಟ್ಟದಲ್ಲಿ ಚಿನ್ನ ಕೂಡ ಸಿಗುತ್ತೆ, ಬೆಳ್ಳಿ ಕೂಡ ಸಿಗುತ್ತೆ. ಅದಿನ್ನೂ ಎಷ್ಟೆಷ್ಟಿದೆಯೋ ಗೊತ್ತಿಲ್ಲ, ಅದೆಷ್ಟೆಷ್ಟು ಸಿಗುತ್ತೋ ಗೊತ್ತಿಲ್ಲ. ಚನ್ನಗಿರಿಯ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ, ಎಲೆಕ್ಷನ್ ಟೈಮ್ ಬೇರೆ ಇದು. ಎಲೆಕ್ಷನ್ ಟೈಮ್ನಲ್ಲಿ ಬಿಜೆಪಿಗೆ ಸಹಜವಾಗಿ ಮುಜುಗರವನ್ನ ತರುತ್ತೆ ಈ ಪ್ರಕರಣ. ಯಾಕಂದ್ರೆ ಈಗ ಆಲ್ರೆಡಿ ಕೆಪಿಸಿಸಿ ಅಧ್ಯಕ್ಷರು ಮಾತನಾಡ್ತಾ ಇದ್ರು. ನಾವು ಮುಂಚೆ ಎಲ್ಲ ಹೇಳ್ತಾ ಇದ್ವಿ, ಹಗರಣಗಳ ಒಂದು ಪಾರ್ಟಿ ಇದು, ಹಗರಣವನ್ನ ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಹಗರಣ ನಡೀತಾ ಇದೆ, 40% ಕಮಿಷನ್ ಅನ್ನ ತೆಗೆದುಕೊಳ್ತಾ ಇರುವಂತದ್ದು, 40% ಸರ್ಕಾರ ಅಂತೆಲ್ಲ ಆರೋಪವನ್ನ ಮಾಡ್ತಾ ಇದ್ರು. ಅದರ ಜೊತೆಗೆ ಮತ್ತೊಂದು ದೊಡ್ಡ ಅಸ್ತ್ರ ಸಿಕ್ಕಂತೆ ಆಗ್ತಾ ಇದೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ಗೆ. ಬಿಕಾಸ್ ಸ್ವತಃ ಬಿಜೆಪಿ ಶಾಸಕನ ಪುತ್ರನೇ ಸಿಕ್ಕಾಕೊಂಡಿರುವಂತ ಹಿನ್ನೆಲೆಯಲ್ಲಿ ಇದು ಸಹಜವಾಗಿ ರಾಜಕೀಯವಾಗಿ ಅಸ್ತ್ರ ಆಗೇ ಆಗುತ್ತೆ. ಯಾವುದೇ ರಾಜಕೀಯ ಪಕ್ಷಕ್ಕಾದ್ರೂ ಕೂಡ ಅಷ್ಟೇ, ಅದನ್ನ ಕಾಂಗ್ರೆಸ್ ಜೆಡಿಎಸ್ ಬಳಸ್ಕೊಳ್ತಾ ಇದೆ. ಈಗ ಇನ್ನ ದಾಳಿಯಾದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೋರಿಸ್ತಾ ಇದ್ವಿ. ಮಾಡಾಳ್ ಪ್ರಶಾಂತ್ ದಾಳಿ ಆಯ್ತು ಆತನ ಕಚೇರಿ ಮತ್ತೆ ಮನೆಯ ಮೇಲೆ. ಇನ್ನ ನಿಮ್ಗೆ ತೋರಿಸ್ತಾ ಇದೀವಿ, MLA ಮಾಡಾಳ್ ಪುತ್ರ ಲೋಕಾಬಲಿಗೆ ಬಿದ್ದಿರುವಂತದ್ದು. 1.62 ಕೋಟಿ ಹಣ ಪ್ರಶಾಂತ್ ಕಚೇರಿಯಲ್ಲಿ ನಿನ್ನೆ ಸೀಸ್ ಮಾಡಲಾಗಿತ್ತು ದಾಳಿಯನ್ನ ಮಾಡಿದಂತ ಟೈಮ್ ನಲ್ಲಿ. ಇನ್ನ 6.20 ಅಂದ್ರೆ 6 ಕೋಟಿ 20 ಲಕ್ಷ ಹಣ ಪ್ರಶಾಂತ್ ಮನೆಯಲ್ಲಿ ವಶಪಡಿಸಿಕೊಳ್ಳಲಾಗಿದೆ. 80 ಲಕ್ಷ ಲಂಚಕ್ಕೆ ಒಂದು ಡೀಲ್ ನಲ್ಲಿ ಬೇಡಿಕೆಯನ್ನ ಇಡಲಾಗಿದ್ದಂಥದ್ದು. ಈ ಮಾಡಾಳ್ ಪ್ರಶಾಂತ್ 40 ಲಕ್ಷ ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲಿ ಟ್ರ್ಯಾಪ್ ಮಾಡಲಾಯಿತು ಲೋಕಾಯುಕ್ತದಿಂದ. 1.22 ಕೋಟಿ ಮತ್ತೊಂದು ಡೀಲ್ನ ಹಣ. ಇಲ್ಲಿ ಒಂದು ಡೀಲ್ಗೆ ಸಂಬಂಧಪಟ್ಟಂತೆ ದಾಳಿಯನ್ನ ಮಾಡಿದಂತ ಟೈಮ್ ನಲ್ಲಿ ಮತ್ತೊಂದು ಡೀಲ್ನ ಹಣ ಕೂಡ ಸಿಕ್ಕಿರುವಂತದ್ದು. ಟೋಟಲ್ ಆಗಿ ಆ ಕಚೇರಿಯಲ್ಲಿ 1.62 ಕೋಟಿ ಹಣವನ್ನ ಸೀಸ್ ಮಾಡಲಾಯಿತು. ಇನ್ನ ಮನೆಯಲ್ಲಿ 6 ಕೋಟಿ ಹಣವನ್ನ ಸೀಸ್ ಮಾಡಲಾಗಿದೆ. ತಂದೆ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪರ ಲಂಚವನ್ನ ಪಡಿತಾ ಇದ್ರು ಅನ್ನುವಂತ ಆರೋಪ ಇರುವಂತದ್ದು. ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ನಿಗಮದ ಅಧ್ಯಕ್ಷರಾಗಿದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪ. ಚನ್ನಗಿರಿಯ ಶಾಸಕರು ಸೋಪ್ ಅಂಡ್ ಡಿಟರ್ಜೆಂಟ್, ಫಿನಾಯಿಲ್, ಕಚ್ಚಾ ವಸ್ತುಗಳ ಖರೀದಿಯ ಟೆಂಡರ್ ಅಂತ ಹೇಳಲಾಗ್ತಾ ಇರುವಂತದ್ದು, ಅದರಲ್ಲಿ ಡೀಲ್ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಇದೇ ಟೆಂಡರ್ಗಾಗಿ KS ಅಧಿಕಾರಿ ಮಗನ ಮೂಲಕ ಡೀಲಿಂಗ್ ಅನ್ನ ಮಾಡಲಾಗ್ತಾ ಇತ್ತು ಅಂತ ಆರೋಪ ಇದೆ ಚನ್ನಗಿರಿಯ ಶಾಸಕರ ಮೇಲೆ. ಡೀಲಿಂಗ್ ಸಂಬಂಧ ಲೋಕಾಯುಕ್ತಕ್ಕೆ ದೂರನ್ನ ಕೊಡಲಾಗಿತ್ತು. ರೆಡ್ ಹ್ಯಾಂಡ್ ಆಗಿ ಸೀಸ್ ಮಾಡಲಾಗಿದೆ. ಸಿಕ್ಕಾಕೊಂಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ದಾಳಿಯನ್ನ ಮಾಡಿದಂತ ಟೈಮ್ ನಲ್ಲಿ. MLA ಮಾಡಾಳ್ ಪುತ್ರ ಲೋಕಾಬಲಿಗೆ ಹೇಗೆ ಬಿದ್ದಿದ್ದು, ಎಷ್ಟೆಷ್ಟು ಹಣ ಸಿಕ್ಕಾಕೊಂಡಿದೆ ಈ ಟೈಮ್ ನಲ್ಲಿ, ದಾಳಿ ಮಾಡಿದಂತ ಟೈಮ್ ನಲ್ಲಿ ಅನ್ನುವಂಥದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದಂಥದ್ದು. ಟೋಟಲ್ ಆಗಿ ಹತ್ತತ್ರ 8 ಕೋಟಿ ಹಣದಷ್ಟು ನಗದನ್ನ ಸೀಸ್ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿದಂತ ಟೈಮ್ ನಲ್ಲಿ. ಅದು ದಾಖಲೆ ಇಲ್ಲ ಯಾವುದಕ್ಕೂ ಕೂಡ. ಇನ್ನ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ವಶಕ್ಕೆ ಪಡೆದುಕೊಳ್ತಾರೆ ಸಾಕಷ್ಟು ವಿಚಾರಣೆ ಮಾಡುವಂತ ಹಿನ್ನೆಲೆಯಲ್ಲಿ. ಸಾಬೂನು ಹಾಗೂ ಮಾರ್ಜಕ ನಿಗಮದ ಟೆಂಡರ್, ಈ ಟೆಂಡರ್ ಅನ್ನ ಪಡಿಲಿಕ್ಕೆ ಮುಂದಾಗಿದ್ದಂತ ಶ್ರೇಯಸ್ ಕಶ್ಯಪ್ ಟೆಂಡರ್ ಅನ್ನ ಕೊಡ್ಲಿಕ್ಕೆ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಂತ ಆರೋಪ ಇದೆ ಶಾಸಕ ಮತ್ತೆ ಆತನ ಪುತ್ರನ ಮೇಲೆ. ಟೆಂಡರ್ಗೆ 80 ಲಕ್ಷ ಲಂಚದ ಬೇಡಿಕೆಯನ್ನ ಇಟ್ಟಿದ್ದಂತ ಆರೋಪ. 80 ಲಕ್ಷ ಲಂಚದ ಹಣ ತನ್ನ ಪುತ್ರ ಪ್ರಶಾಂತ್ಗೆ ಕೊಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ರಂತೆ ಶಾಸಕ ಅನ್ನುವಂತ ಆರೋಪ ಇದೆ. ದೂರುದಾರ ಶ್ರೇಯಸ್ ಕಶ್ಯಪ್ಗೆ ಸೂಚನೆಯನ್ನ ಕೊಟ್ಟಿದ್ರಂತೆ ಮಾಡಾಳ್ ವಿರೂಪಾಕ್ಷಪ್ಪ ಶಾಸಕ, ಅವರು ಸೂಚನೆಯನ್ನ ಕೊಟ್ಟಿದ್ರಂತೆ ಅಂತ ಆರೋಪವನ್ನ ಮಾಡಲಾಗಿರುವಂತದ್ದು. ಲಂಚದ ವಿಚಾರವಾಗಿ ಲೋಕಾಯುಕ್ತಕ್ಕೆ ಶ್ರೇಯಸ್ ಕಶ್ಯಪ್ ದೂರನ್ನ ಕೊಟ್ಟಿರುವಂತದ್ದು. ಶ್ರೇಯಸ್ ದೂರನ್ನ ಆಧರಿಸಿ ಪಕ್ಕಾ ಪ್ಲಾನ್ ಅನ್ನು ಮಾಡಿ ಲೋಕಾಯುಕ್ತ ರೇಡ್ ಅನ್ನ ಮಾಡಿದೆ. ಲಂಚದ ಹಣ ಪಡೆಯುವಂತ ಸಂದರ್ಭದಲ್ಲೇ ಸೀಸ್ ಮಾಡಿದ್ದಾರೆ ಲೋಕಾಯುಕ್ತದವರು.
ಲಂಚದ ಹಣವನ್ನ ಪಡೆಯುವಂತ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂತದ್ದು ಪ್ರಶಾಂತ್. 40 ಲಕ್ಷ ಫಸ್ಟ್ ಮೊದಲ ಕಂತಲ್ಲಿ ಹಣವನ್ನ ಪಡೆಯುವಂತ ಟೈಮ್ ನಲ್ಲಿ ಸರ್ 80 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು, 40 ಲಕ್ಷ ಹಣವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಶಾಸಕ ಈ ರೀತಿಯಾಗಿ ಹೇಳಿದ್ರು, ಅವ್ರ ಪುತ್ರನಿಗೆ ಕೊಡಬೇಕು ಅಂತ ಹೇಳಿದ್ರು ಅಂತ ದೂರನ್ನ ಕೊಟ್ಟಿದ್ರು. ಸೊ ಈ ಆಧಾರದ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿದ್ರು. ಶಾಸಕ ಮಾಡಾಳ್ ಪುತ್ರನ ಮೇಲೆ ಲೋಕ ರೇಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KSDL MD ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಬಿಕಾಸ್ ಅವ್ರ ಮೇಲೂ ಆರೋಪವನ್ನ ಮಾಡಲಾಗಿತ್ತಲ್ಲ, ಅಂದ್ರೆ ಅವರ ಪರವಾಗಿ ಅವರ ಮಗ ಹಣವನ್ನ ಪಡಿತಾ ಇದ್ದಿದ್ದಂಥದ್ದು ಅನ್ನುವಂಥ ದೂರು ಇಲ್ಲಿ ಪ್ರಮುಖವಾಗಿದ್ದಂಥದ್ದು. KSDL MD ಮಹೇಶ್ ಮನೆಯಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ. ಬನಶಂಕರಿ ಬಳಿ ಇರುವಂತ ಮಹೇಶ್ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮಹೇಶ್ ಮನೆಯಲ್ಲಿ ಅಂತಹ ದಾಖಲೆಗಳು, ಹಣ ಸಿಕ್ಕಿಲ್ಲ. ಪರಿಶೀಲನೆ ಮಾಡಿ ವಾಪಸ್ ಆಗಿದ್ದಾರೆ ಅಧಿಕಾರಿಗಳು. ದಾಳಿಯನ್ನ ಮಾಡಿದ್ರು. ಈ ಟೈಮ್ನಲ್ಲಿ ಅಂಥದ್ದೇನು ಸಿಕ್ಕಿಲ್ಲ. ಈ ಪ್ರಶಾಂತ್ ಮನೆಯಲ್ಲಿ ಸಿಕ್ತಲ್ಲ 6 ಕೋಟಿ ಹಣ, ಕಚೇರಿಯಲ್ಲಿ ಸಿಕ್ತಲ್ಲ 1,62 ಲಕ್ಷ ಹಣ. ಆ ರೀತಿಯಾಗಿ ಮಹೇಶ್ ಮನೆ ಮೇಲೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ದಾಳಿಯನ್ನ ಮಾಡಿ ವಾಪಸ್ ಆಗಿದ್ದಾರೆ ಅಧಿಕಾರಿಗಳು. KSDL ನ MD ಮಹೇಶ್ ಇವ್ರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿತ್ತು. ಇವರು ಕೂಡ ಏನಾದ್ರೂ ಡೀಲ್ ನಲ್ಲಿ ಪಾತ್ರಧಾರಿಗಳಾಗಿದ್ರ, ಇವರು ಏನಾದ್ರೂ ಲಂಚವನ್ನ ಕೇಳಿದ್ರ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಇವ್ರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿತ್ತು. ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿದ್ರು. ಅಂದ್ರೆ ಲೋಕಾಯುಕ್ತ ಪೊಲೀಸರಿಗೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನು ಸಿಕ್ಕಿಲ್ಲ. ಬನಶಂಕರಿ ಬಳಿ ಇದೆ ಮಹೇಶ್ ಮನೆ, KSDL MD ಇವ್ರ ಮನೆ ಮೇಲೂ ಕೂಡ ರೇಡ್ ಆದಂತ ಟೈಮ್ನಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆದ್ರೆ ಪ್ರಶಾಂತ್ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತ್ ಮನೆಯಲ್ಲಿ ಕೋಟಿ ಹಣವನ್ನ ಸೀಸ್ ಮಾಡಲಾಗಿದೆ. ಅದರ ಜೊತೆಗೆ ಅವರ ಕಚೇರಿಯಲ್ಲೂ ಕೂಡ ಕೋಟಿಯಷ್ಟು ಹಣವನ್ನ ಸೀಸ್ ಮಾಡಲಾಗಿರುವಂಥದ್ದು. 1,62 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. ಅರೆಸ್ಟ್ ಕೂಡ ಮಾಡಲಾಗಿರುವಂಥದ್ದು. ಇವತ್ತು ಲೋಕಾಯುಕ್ತ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಮತ್ತಷ್ಟು ವಿಚಾರಣೆಗೋಸ್ಕರ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇರುವಂಥದ್ದು. ಎಂತೆಂಥ ಭ್ರಷ್ಟ ಅಧಿಕಾರಿಗಳು ಇರ್ತಾರೆ ಅಂತ ನೀವು ನೋಡಿದಿರ. ಈಗ ಆಲ್ರೆಡಿ ಇಂತೆಂಥ ಭ್ರಷ್ಟಾಚಾರಿ ಅಧಿಕಾರಿಗಳನ್ನ ಬಂಧಿಸಲಾಗಿದೆ ಅಂತೆಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, KSDL MD ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿತ್ತು. ಅವ್ರ ಮನೆ ಮೇಲೆ ಯಾವಾಗ ದಾಳಿ ಆಗಿದ್ದು, ಪೊಲೀಸರು ಏನ್ ಹೇಳಿದ್ರು ದಾಳಿ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಪೃಥ್ವಿ, ಏನು ನಿನ್ನೆ ಒಂದು ಟ್ರ್ಯಾಪ್ ಕಾರ್ಯಾಚರಣೆ ಆರಂಭವಾಗಿತ್ತು. ಈ ಒಂದು ಸಮಯದಲ್ಲೇ ಒಂದು KSDL ನ ಒಂದು MD ಅವರ ಮನೆ ಮೇಲೂ ಸಹ ಒಂದು ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ಬನಶಂಕರಿ ಬಳಿ ಇರುವಂತಹ ಒಂದು ಆ ಒಂದು ಮನೆಯಲ್ಲಿ ದಾಳಿ ಮಾಡಿ ಅಲ್ಲಿರುವಂತಹ ಒಂದು ಕಾಗದಗಳು ಮತ್ತೆ ಕೆಲವು ರೆಕಾರ್ಡ್ಸ್ ಅನ್ನು ಸಹ ಪರಿಶೀಲನೆ ಮಾಡಿದ್ರು. ಆದ್ರೆ ಅಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಒಂದು ಹಣ ಆಗಲಿ ಅಥವಾ ದಾಖಲೆಗಳಾಗಲಿ ಸಿಕ್ಕಿರ್ಲಿಲ್ಲ. ನಂತರ ಅಧಿಕಾರಿಗಳು ವಾಪಸ್ ಬಂದಿರೋದು. ಈಗ ಅದೇ ರೀತಿಯಾಗಿ ಏನು ಪ್ರಶಾಂತ್ ಮಾಡಲ್ ಅವರ ಒಂದು ಮನೆ ಮೇಲೆ ಇನ್ನೂ ಸಹ ದಾಳಿಯನ್ನ ಮುಂದುವರಿಸಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟು ನಿನ್ನೆ 3 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ಒಂದು ಪ್ರಶಾಂತ್ ಮಾಡಲ್ ಅವರ ಒಂದು ಕ್ರೆಸೆಂಟ್ ರಸ್ತೆಯಲ್ಲಿರುವಂತಹ ಒಂದು ಕಚೇರಿ, ಮತ್ತೆ ಅವರ ಒಂದು ಸಂಜಯ್ ನಗರದ ಒಂದು ಮನೆ, ಮತ್ತೆ ಬನಶಂಕರಿಯಲ್ಲಿರುವಂತಹ ಒಂದು KSDL ನ ಒಂದು ಮ್ಯಾನೇಜರ್ ಆಗಿರುವಂತಹ ಒಂದು ಅವ್ರ ಮನೆ ಮೇಲೆ ಒಂದು ದಾಳಿಯನ್ನು ಮಾಡಿ ಶೋಧವನ್ನು ಮಾಡಿರುವಂತದ್ದು. ಈ ಒಂದು ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಮತ್ತೆ ಆ ಒಂದು ಟೆಂಡರ್ಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಡಾಕ್ಯುಮೆಂಟ್ ಸಿಗಬಹುದಾ, ಮತ್ತೆ ನಗದು ಹಣ ಏನಾದರೂ ಪತ್ತೆ ಆಗುತ್ತಾ ಅಂತೇಳಿ 3 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿ ತನಿಖೆಯನ್ನು ಮಾಡ್ತಾರೆ. ಆದ್ರೆ ಕಚೇರಿ ಮತ್ತೆ ಪ್ರಶಾಂತ್ ಅವರ ಮನೆಯಲ್ಲಿ ಕೆಲವು ಏನು ಕೋಟಿಗಟ್ಟಲೆ ಹಣವನ್ನು ಪತ್ತೆ ಆಗುತ್ತೆ, ಮತ್ತೆ ಕೆಲವು ಡಾಕ್ಯುಮೆಂಟ್ಸ್ ಪತ್ತೆ ಆಗುತ್ತೆ. ಈಗ ಆ ಒಂದು ಡಾಕ್ಯುಮೆಂಟ್ಸ್ ಮತ್ತೆ ಆ ಒಂದು ಹಣವನ್ನ ಈಗ ಕೂಲಂಕುಷವಾಗಿ ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಏನು KSDL ನ ಒಂದು ಮ್ಯಾನೇಜರ್ ಏನಿದ್ರೆ ಅವ್ರ ಮನೆಯಲ್ಲಿ ಯಾವುದೇ ರೀತಿಯ ಒಂದು ವಸ್ತುಗಳಾಗ್ಲಿ ಅಥವಾ ಬೇರೆ ಏನು ಪತ್ತೆ ಆಗದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ವಾಪಸ್ ಬಂದು ಈಗ ಈ 2 ಕಡೆಗಳಲ್ಲಿ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇವತ್ತು ಸಹ ಈ ಒಂದು ಪ್ರಶಾಂತ್ ಮಾಡಲ್ ಅವರ ಒಂದು ಮನೆ ಮೇಲೆ ಒಂದು ದಾಳಿಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ಈಗಲೂ ಸಹ ಇನ್ನು ಅಧಿಕಾರಿಗಳು ಮನೆಯಲ್ಲೇ ಬೀಡು ಬಿಟ್ಟಿದ್ದು ಇನ್ನು ಅವ್ರ ಮನೆಯಲ್ಲಿರುವಂತಹ ಒಂದು ನಗದು ಹಣದ ಬಗ್ಗೆ ಒಂದು ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಹಣದ ಮೂಲ ಯಾವುದು, ಮತ್ತೆ ಎಲ್ಲಿಂದ ಬರ್ತಾ ಇತ್ತು, ಮತ್ತೆ ಪ್ರಶಾಂತ್ ಮಾಡಲ್ ಅವರ ಒಂದು ಒಟ್ಟು ಸಂಬಳ ವಾರ್ಷಿಕವಾಗಿ ಎಷ್ಟಿದೆ, ಮತ್ತೆ ಅವರ ಬೇರೆ ಬೇರೆ ಆದಾಯದ ಮೂಲಗಳು ಎಷ್ಟಿದೆ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಈ ಒಂದು ಹಣಕ್ಕೆ ಯಾವುದೇ ದಾಖಲೆಗಳು ಇಲ್ಲ ಅಂತೇಳಿ ಈಗ ಹಣವನ್ನು ಸಹ ಸೀಸ್ ಮಾಡಿದ್ದಾರೆ. ಒಟ್ಟು ಅವ್ರ ಕಚೇರಿಯಲ್ಲಿ 2 ಕೋಟಿ ಮತ್ತೆ ಮನೆಯಲ್ಲಿ 6 ಕೋಟಿ ಹಣ, ಒಟ್ಟು 8 ಕೋಟಿ ಹಣವನ್ನ ಈಗ ಅಧಿಕಾರಿಗಳು ಸೀಸ್ ಮಾಡಿಕೊಂಡು ಅದನ್ನ ತನಿಖೆಯನ್ನ ಮಾಡ್ತಾ ಇರೋದು. ಇವತ್ತು ಹಣವನ್ನ ಮುಟ್ಟುಗೋಲು ಹಾಕೊಂಡು ಅದು ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಸುಪರ್ದಿಗೆ ಈ ಒಂದು ಹಣವನ್ನ ಪಡ್ಕೊಳ್ತಾರೆ. ನಂತರ
ಗಮನಕ್ಕೆ ಈ ಒಂದು ಹಣದ ಬಗ್ಗೆ ಮತ್ತೆ ಈ ಒಂದು ಹಣದ ಡಾಕ್ಯುಮೆಂಟ್ಸ್ ಬಗ್ಗೆ ಒಂದು ನ್ಯಾಯಾಲಯಕ್ಕೂ ಸಹ ಒಂದು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಇದರ ಬಗ್ಗೆ ತನಿಖೆಯನ್ನು ಸಹ ಅವರು ಅಧಿಕಾರಿಗಳು ಮಾಡೋದಕ್ಕೆ ಮುಂದಾಗ್ತಾರೆ. ಪೃಥ್ವಿ, ಮುನಿರಾಜು, ಈ ಮಹೇಶ್ ಮನೆ ಮೇಲೆ ಕೂಡ ದಾಳಿ ಆಯ್ತಲ್ಲ, ಅವ್ರ ಮೇಲೂ ಏನಾದ್ರೂ ದೂರನ್ನ ಕೊಡ್ಲಾಗಿತ್ತ? ಮತ್ತೆ 80 ಲಕ್ಷ ಲಂಚವನ್ನ ಕೇಳಲಾಗಿತ್ತಲ್ಲ, ಈ ನಿನ್ನೆ ಕೊಡುವಂತ ಟೈಮ್ ನಲ್ಲಿ 40 ಲಕ್ಷ ಕೊಡ್ಲಿಕ್ಕೆ ಹೊರಟಿದೆ. ಅದಕ್ಕೂ ಮುಂಚೆ ಏನಾದ್ರೂ ಉಳಿದಿದ್ದ 40 ಲಕ್ಷ ಕೊಟ್ಟಿದ್ರಂತ? ಪೃಥ್ವಿ, ಏನು ಈ ಒಂದು ಟೆಂಡರ್ ಕೊಟ್ಟಿದ್ದಾರೆ, ಮತ್ತೆ ಆ ಒಂದು ಟೆಂಡರ್ಗೆ ಏನು ಅಪ್ರೂವಲ್ ಮಾಡಿ ಅದನ್ನ ಟೆಂಡರ್ ನ ಅಪ್ರೂವಲ್ ಮಾಡಿ ಕೊಡೋದಕ್ಕೆ ಸುಮಾರು ಒಂದು 81 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಆ 40 ಲಕ್ಷ ಹಣವನ್ನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಏನು ಬೆಂಗಳೂರು ಮೂಲದ ಗುತ್ತಿಗೆದಾರ ಶ್ರೇಯಸ್ ಕಶ್ಯಪ್ ಎಂಬುವರು ಈ ಒಂದು ದೂರನ್ನ ಕೊಟ್ಟಿದ್ರು. ನಂತರ ಅಧಿಕಾರಿಗಳು ಕೂಡಲೇ ನಿನ್ನೆ ಈ ಒಂದು ಟ್ರ್ಯಾಪ್ ಕಾರ್ಯಾಚರಣೆಯನ್ನು ಆರಂಭಿಸಿ ನಿನ್ನೆ ಸಂಜೆ ಅವರ ಕಚೇರಿಗೆ ಹೋದಾಗ ಅಲ್ಲಿ ಹಣ ಪಡೆಯುವ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವುದು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದೇ ಕಡೆ ಅಲ್ಲದೆ ಒಟ್ಟು 3 ಕಡೆಗಳಲ್ಲಿ ದಾಳಿಯನ್ನ ಮಾಡ್ತಾರೆ. ಅದರಲ್ಲಿ KSDL ನ MD ಮಹೇಶ್ ಅವರ ಮೇಲೆ ಮನೆ ಮೇಲೂ ಸಹ ಒಂದು ದಾಳಿಯನ್ನು ಮಾಡಿ ಅಲ್ಲೂ ಒಂದು ಶೋಧವನ್ನು ಮಾಡ್ತಾರೆ. ಯಾಕಂದ್ರೆ ಇದು ಇಲ್ಲಿ 40 ಲಕ್ಷ ಹಣ ಒಟ್ಟಿಗೆ ಸಿಗಬೇಕಾದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಇನ್ನೂ ಏನಾದರೂ ಇರಬಹುದು ಅಂತೇಳಿ ಅಧಿಕಾರಿಗಳಿಗೆ ಒಂದು ಅನುಮಾನ ಬರುತ್ತೆ. ಕೂಡಲೇ ಏನು ಪ್ರಶಾಂತ್ ಮಾಡಲ್ ಅವರ ಒಂದು ಮನೆ ಇರ್ಬೋದು, ಮತ್ತೆ IAS ಅಧಿಕಾರಿ ಏನು ಮಹೇಶ್ ಏನಿದ್ರೆ ಅವ್ರ ಮನೆ ಮೇಲೂ ಸಹ ಒಂದು ದಾಳಿಯನ್ನು ಮಾಡಿ ಅಲ್ಲೂ ಸಹ ಒಂದು ಶೋಧವನ್ನು ಮಾಡ್ತಾರೆ. ಆದ್ರೆ ಮಹೇಶ್ ಅವರ ಮನೆಯಲ್ಲಿ ಯಾವುದೇ ರೀತಿಯ ವಸ್ತುಗಳು ಪತ್ತೆ ಆಗಿರೋದಿಲ್ಲ. ನಂತರ ಈ ಒಂದು ಸಂಜಯ್ ನಗರದ ಮನೆ ಏನಿದೆ ಪ್ರಶಾಂತ್ ಮಾಡಲ್, ಇಲ್ಲಿ ದಾಳಿ ಮಾಡಿದಾಗ ಇಲ್ಲಿ ಸಾಕಷ್ಟು ಪ್ರಮಾಣದ ನಗದು ಹಣವೇ ಪತ್ತೆ ಆಗಿದೆ. ಪೃಥ್ವಿ, ಓಕೆ, ಹಾಗೆ ಸಂಪರ್ಕದಲ್ಲಿ ಮುನಿರಾಜು, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಇದು ಲೋಕಾಯುಕ್ತ ಇತಿಹಾಸದಲ್ಲೇ ಭರ್ಜರಿ ಬೇಟೆ ಅಂತ ಹೇಳಲಾಗ್ತದೆ. ಒಂದೇ ದಾಳಿಯಲ್ಲಿ ಕೋಟಿ ಹಣ ಸೀಸ್ ಆಗಿರುವಂತದ್ದು. ಯಾಕಂದ್ರೆ ಲೋಕಾಯುಕ್ತ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿಗಳು ವಶಕ್ಕೆ ಪಡೆಯಲಾಗಿತ್ತು. ಅಂದ್ರೆ ದಾಳಿ ಮಾಡಿದಂತ ಟೈಮ್ನಲ್ಲಿ ಗೊತ್ತಾಗ್ತಾ ಇತ್ತು ಇಷ್ಟು ಕೋಟಿಯಷ್ಟು ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತೆಲ್ಲ. ಆದ್ರೆ ನಗದು ಹಣ ಇತ್ತಲ್ಲ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಬ್ಬನೇ ವ್ಯಕ್ತಿಗೆ ಸೇರಿದಂತ ಇಷ್ಟು ದೊಡ್ಡ ಪ್ರಮಾಣದ ಹಣ ಮಾತ್ರ ಸಿಕ್ಕಿರ್ಲಿಲ್ಲ. ಇದು ಫಸ್ಟ್ ಟೈಮ್ ಅಂತ ಹೇಳಲಾಗ್ತದೆ. ಒಂದು ಕಚೇರಿಯಲ್ಲಿ 1.62 ಕೋಟಿಯಷ್ಟು ಹಣ, ಮನೆಯಲ್ಲಿ 6.2 ಕೋಟಿಯಷ್ಟು ಹಣ, ಟೋಟಲ್ ಆಗಿ ಹತ್ತತ್ರ 8 ಕೋಟಿಯಷ್ಟು ಹಣ ಸಿಕ್ಕಿದೆ. ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಹಣದ ಮೂಲಕ್ಕೆ ಕೈ ಹಾಕಿದ್ದಾರೆ ಅಧಿಕಾರಿಗಳು. ಇಷ್ಟು ಹಣ ಎಲ್ಲಿಂದ ಬಂತು, ಮೂಲ ಯಾವುದು, ಆದಾಯದ ಮೂಲಗಳು ಯಾವುದು ಅಂತ ತನಿಖೆಯನ್ನ ಮಾಡಲಾಗ್ತಾ ಇದೆ. ದಾಖಲೆ ಇಲ್ಲದ ಹಣದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಯಾವ್ದ್ಯಾವ್ದ್ರಲ್ಲೆಲ್ಲ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ ಲೋಕಾಯುಕ್ತ ಆಫೀಸರ್ಸ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನೇರ ಸಂಪರ್ಕದಲ್ಲೇ ಇದ್ದಾರೆ. ಮುನಿರಾಜು, ಟೋಟಲ್ ಆಗಿ ಹತ್ತತ್ರ 8 ಕೋಟಿಯಷ್ಟು ಹಣ, ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ತನಿಖೆ ಯಾವ ರೀತಿಯಾಗಿ ಮುಂದುವರೆದಿದೆ ಈಗ? ಪೃಥ್ವಿ, ಏನು ಲೋಕಾಯುಕ್ತ ಅಧಿಕಾರಿಗಳ ಒಂದು ದಾಳಿಯಲ್ಲಿ ಇದು ಒಂದು ದೊಡ್ಡ ಮಟ್ಟದ ದಾಳಿ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಒಂದು ದಾಳಿಯಲ್ಲಿ ಸುಮಾರು ಒಂದು ಒಬ್ಬನೇ ವ್ಯಕ್ತಿಗೆ ಸೇರಿದಂತೆ ಒಂದೇ ದಾಳಿಯಲ್ಲಿ ಸುಮಾರು 8 ಕೋಟಿಯಷ್ಟು ನಗದು ಹಣವನ್ನು ಪತ್ತೆ ಮಾಡಿರುವಂತದ್ದು. ಅದು ಈ ಬಾರಿ ನಿನ್ನೆ ನಡೆದ ದಾಳಿಯಿಂದ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ಆ ಒಂದು ಕಚೇರಿಯಲ್ಲಿ 2 ಕೋಟಿ ನಗದು ಹಣ ಸಿಕ್ಕಿದ್ರೆ ಈ ಒಂದು ಮನೆಯಲ್ಲಿ ಸುಮಾರು ಒಂದು 6 ಕೋಟಿ ನಗದು ಹಣವನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಒಂದು ಹಣವನ್ನ ಇದೇ ಮೊದಲ ಬಾರಿಗೆ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಅಂತೇಳಿ ಈಗ ಒಂದು ಆ ರೀತಿ ಒಂದು ಹೇಳ್ತಿರೋದು. ಯಾಕಂದ್ರೆ ಈ ಮೊದಲು ದಾಳಿ ಸಂದರ್ಭದಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಒಂದು ಆಸ್ತಿ ಪಾಸ್ತಿಗಳು, ಚಿನ್ನಾಭರಣ ಮತ್ತೆ ನಗದು ಹಣವನ್ನ ಜಪ್ತಿ ಮಾಡ್ತಾ ಇದ್ರು, ಮತ್ತೆ ಅದನ್ನ ಪತ್ತೆ ಮಾಡ್ತಾ ಇದ್ರು. ಆದ್ರೆ ಈ ಒಂದು ದಾಳಿಯಲ್ಲಿ ಕ್ಯಾಶ್ ಸುಮಾರು ಒಂದು 8 ಕೋಟಿಯಷ್ಟು ಸಿಕ್ಕಿದೆ. ಅದರಿಂದ ಲೋಕಾಯುಕ್ತ ಅಧಿಕಾರಿಗಳೇ ಒಂದು ರೀತಿ ಒಂದು ಶಾಕ್ ಆಗ್ತಾರೆ. ಇಷ್ಟು ದೊಡ್ಡ ಮಟ್ಟದ ಹಣವನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ, ಮತ್ತೆ ಅದಕ್ಕೆ ಯಾವುದೇ ಒಂದು ದಾಖಲೆಗಳ ಬಗ್ಗೆಯೂ ಸಹ ಅವರು ತುಟಿ ಪಿಟಿಕಂತ ಇಲ್ಲ ಅಂತೇಳಿ. ಅದರಿಂದ ಈ ಒಂದು ಹಣಕ್ಕೆ ಸೂಕ್ತ ದಾಖಲೆಗಳನ್ನ ಕೊಡಬೇಕು ಅಂತೇಳಿ ಈಗ ಅವರಿಗೆ ಸೂಚನೆಯನ್ನು ಕೊಟ್ಟು ಆ ಒಂದು ಹಣವನ್ನು ಸೀಸ್ ಮಾಡಿದ್ದಾರೆ. ಅವರನ್ನು ಸಹ ಇಲ್ಲಿ ಮನೆಯಲ್ಲಿ ಹಣ ಪತ್ತೆಯಾದ ಬಳಿಕ ಅವರನ್ನು ವಿಚಾರಣೆ ಮಾಡಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಹಣ ಎಲ್ಲಿಂದ ಬಂತು, ಮತ್ತೆ ಆದಾಯದ ಮೂಲಗಳೇನಿದೆ, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಏನಾದರೂ ಇದ್ರೆ ಕೊಡಿ ಅಂತೇಳಿ ಅವರನ್ನು ಸಹ ಪ್ರಶ್ನೆ ಮಾಡಿದ್ರು. ಆದ್ರೆ ಅವರಿಂದ ಸಮರ್ಪಕವಾದ ಒಂದು ಉತ್ತರ ಬಾರದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು 8 ಕೋಟಿ ಹಣವನ್ನ ಸೀಸ್ ಮಾಡಿಕೊಂಡು ಈಗ ಅದನ್ನು ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದಾರೆ. ಬಹುಶಃ ಇದು ಲೋಕಾಯುಕ್ತ ದಾಳಿಯಲ್ಲಿ ಅತಿ ದೊಡ್ಡ ಒಂದು ನಗದು ಹಣ ಪತ್ತೆ ಆಗಿರುವಂತದ್ದು ಅಂತ ಹೇಳ್ಬೋದು. ಪೃಥ್ವಿ, ಮುನಿರಾಜು, BWSSB ಯಲ್ಲಿ ಮುಖ್ಯ ಲೆಕ್ಕಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ಪ್ರಶಾಂತ್, ಯಾವಾಗಿಂದ, ಅಂದ್ರೆ ಎಷ್ಟು ವರ್ಷದಿಂದ ಮುಖ್ಯ ಲೆಕ್ಕಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು? ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ?
ಪೃಥ್ವಿ ಅವರು ಅಂದ್ರೆ ಪ್ರಶಾಂತ್ ಮಾಡಲ್ ಅವರು ಬೇರೆ ಇಲಾಖೆಯಲ್ಲಿ ಇದ್ದಂತವ್ರು, ಮತ್ತೆ ಅವ್ರನ್ನ ಓಡಿ ಮೇಲೆ ಒಂದು BWSSBಗೆ ಒಂದು ಅಲ್ಲಿಗೆ ನಿಯೋಜನೆ ಮಾಡಲಾಗಿತ್ತು ಅಂತೇಳಿ ಒಂದು ಮಾಹಿತಿ ಇದೆ. ಆದ್ರೆ ಎಷ್ಟು ವರ್ಷಗಳಿಂದ ಇದ್ರು ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಓಡಿ ಮೇಲೆ ಬಂದಿದ್ರಿಂದ ಅಲ್ಲಿ ಸುಮಾರು ಕೆಲಸಗಳಲ್ಲಿ ಅವರು ಸಹ ಭಾಗಿಯಾಗಿರ್ತಾರೆ. ಮತ್ತೆ ಎಷ್ಟು ವರ್ಷಗಳಿಂದ ಇದ್ರು, ಮತ್ತೆ ಏನೆಲ್ಲ ಒಂದು ಯೋಜನೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನೆ ಅವರ ಒಂದು ಖಾಸಗಿ ಕಚೇರಿಯಲ್ಲಿ ಈ ರೀತಿಯಾಗಿ ಅಧಿಕಾರಿಗಳ ಕೈಗೆ ಈಗ ಪ್ರಶಾಂತ್ ಮಾಡಲ್ ಅವರು ಸಿಕ್ಕಾಕೊಂಡಿರುವಂತದ್ದು. ಅದರಿಂದ ಏನು ಅವ್ರ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ಒಂದು ಕಚೇರಿ ಇರ್ಬೋದು, ಮತ್ತೆ ಅವ್ರ ಖಾಸಗಿ ಕಚೇರಿ ಇರ್ಬೋದು, ಮತ್ತೆ ಮನೆ, ಈ ಎಲ್ಲ ಕಡೆ ಅಧಿಕಾರಿಗಳಿಗೆ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಮಾಡಾಳ್ ವಿರೂಪಾಕ್ಷಪ್ಪ ರಾಜಕೀಯಕ್ಕೆ ದೊಡ್ಡ ಮಟ್ಟದಲ್ಲಿ ಕಪ್ಪು ಚುಕ್ಕೆ ತಗ್ಲಾಕೊಳ್ತು. ಅವರ ಮಗನ ಕಚೇರಿ ಮತ್ತೆ ಮನೆ ಮೇಲೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಕೋಟಿಯಷ್ಟು ಹಣ ಸಿಕ್ಕಿದೆ. ಅದು ಕೂಡ ಶಾಸಕರು ಲಂಚವನ್ನ ಕೇಳಿದ್ರು, ಅದನ್ನ ಅವರ ಪರವಾಗಿ ಅವರ ಮಗ ಇಸ್ಕೊಳ್ತಾ ಇದ್ದ ಅನ್ನುವಂಥದ್ರ ಬಗ್ಗೆ ಆ ಒಂದು ಕಾರಣಕ್ಕೋಸ್ಕರನೇ ಲೋಕಾಯುಕ್ತ ದಾಳಿಯನ್ನ ಮಾಡಲಾಗಿರುವಂಥದ್ದು. ಇದುವರೆಗೂ ಕೂಡ ಬಿಜೆಪಿ ನಾಯಕರು ಯಾರು ಕೂಡ ಇದ್ರ ಬಗ್ಗೆ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಏನ್ ಹೇಳ್ತಾರೆ ಕಾದ್ ನೋಡ್ಬೇಕು. ಬಿಕಾಸ್ ಇದು ಬಿಜೆಪಿಗಂತೂ ಮುಜುಗರ. ದೊಡ್ಡ ಮಟ್ಟದಲ್ಲಿ ವಿಜಯ ಸಂಕಲ್ಪ ಯಾತ್ರೆಯನ್ನೆಲ್ಲ ಮಾಡ್ತಾ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಮತ್ತೆ ಅಧಿಕಾರಕ್ಕೇರುವಂತ ನಿಟ್ಟಿನಲ್ಲಿ ಬಿಜೆಪಿ ಶತ ಪ್ರಯತ್ನವನ್ನ ಪಡ್ತಾ ಇದೆ, ಹರಸಾಹಸವನ್ನ ಪಡ್ತಾ ಇದೆ. ಈ ಸಂದರ್ಭದಲ್ಲಿ ಎಲೆಕ್ಷನ್ ಇರುವಂತದ್ದು ಇನ್ನೊಂದು 50 ದಿನ. ಈ ಟೈಮ್ನಲ್ಲಿ ಆದಂತ ರೇಡ್ ಇದೆಯಲ್ಲ, ಇದು ಮತ್ತೆ ಅರಗಿಸ್ಕೊಳ್ಳಿಕ್ ಆಗೋದಿಲ್ಲ ಬಿಜೆಪಿಗೆ. ಆ ರೀತಿಯಾಗಿ ಆಗಿದೆ. ಮೊದಲೇ ಆರೋಪವನ್ನ ಮಾಡ್ತಾ ಇದ್ರು, ಪೇ ಸಿಎಂ ಅಭಿಯಾನವನ್ನ ಮಾಡಿದ್ರು ಕಾಂಗ್ರೆಸ್ನವರು. 40% ಕಮಿಷನ್ ಸರ್ಕಾರ ಅಂತ ಹೇಳ್ತಾ ಇದ್ರು, ಹಗರಣಗಳ ಸರ್ಕಾರ ಅಂತ ಹೇಳ್ತಾ ಇದ್ರು, PSI ಸ್ಕ್ಯಾಮ್ ಅನ್ನ ಹೊರತಂದಿದ್ರು. ಅದ್ರ ಬಗ್ಗೆನೂ ಕೂಡ ಆ ಸಂದರ್ಭದಲ್ಲೂ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿತ್ತು. ಶಿಕ್ಷಕರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನ ಮಾಡಲಾಗ್ತಾ ಇತ್ತು. ಇದೆಲ್ಲದರ ಜೊತೆಗೆ ಈಗ ಒಬ್ಬ ಶಾಸಕನ ಪುತ್ರನ ಮನೆಯಲ್ಲಿ ಮತ್ತೆ ಕಚೇರಿಯಲ್ಲಿ ಸಿಕ್ಕಂತ ಹಣ ಇದೆಯಲ್ಲ, ಸಹಜವಾಗಿ ಕಾಂಗ್ರೆಸ್ಗೆ ಇದೊಂದು ಮೈಲೇಜ್ ಆಗೋದ್ರಲ್ಲಿ ನೋ ಡೌಟ್. ಈ ವಿಚಾರವನ್ನ ಇನ್ನೂ ಕೂಡ ಎಲೆಕ್ಷನ್ ಅವ್ರಿಗೂ ಅಸ್ತಿತ್ವದಲ್ಲಿ ಇಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಇದನ್ನ ಮಾತ್ರ ಅವ್ರು ಬಿಡ್ಲಿಕ್ಕೆ ಹೋಗೋದಿಲ್ಲ. ಇದೊಂದು ದೊಡ್ಡ ಅಸ್ತ್ರ. ದೊಡ್ಡ ಮಟ್ಟದಲ್ಲಿ ಇವ್ರು ಲಂಚವನ್ನ ಪಡಿತಾರೆ, ಕಮಿಷನ್ ಅನ್ನ ಪಡಿತಾರೆ ಅನ್ನೋದಕ್ಕೆ ಇದೊಂದು ಪುಷ್ಟಿಯನ್ನ ನೀಡಿದಂತಾಗುತ್ತೆ ಅಂತ ಕಾಂಗ್ರೆಸ್ ಅವ್ರು ನೆಕ್ಸ್ಟ್ ಎಲ್ಲಾ ಒಂದು ಸಮಾವೇಶಗಳಲ್ಲೂ ಕೂಡ ಇದನ್ನೇ ಮಾತನಾಡ್ತಾ ಹೋಗ್ತಾರೆ. ಶಾಸಕ ಮಾಡಾಳ್ ಪುತ್ರನ ಮೇಲೆ ಲೋಕ ರೇಡ್ ರಾಜ್ಯದ ಇತಿಹಾಸದಲ್ಲೇ ಇದು ಅತಿ ದೊಡ್ಡ ಟ್ರ್ಯಾಪ್ ಅಂತ ಹೇಳಲಾಗ್ತದೆ. ಇಲ್ಲಿವರೆಗಿನ ಟ್ರ್ಯಾಪ್ ನಲ್ಲಿ 40 ಲಕ್ಷ ಹಣ ಸಿಕ್ಕೇ ಇರಲಿಲ್ಲ. ನಾನು ಹೇಳ್ತಾ ಇದ್ನಲ್ಲ ಅವಾಗ್ಲೇ, ಲೋಕಾಯುಕ್ತ ಈ ಹಿಂದೆ ಎಲ್ಲ ದಾಳಿಯನ್ನ ಮಾಡಿದೆ. ದಾಳಿಯನ್ನ ಮಾಡಿದಂತ ಟೈಮ್ನಲ್ಲಿ ಕೋಟಿಯಷ್ಟು ಅಕ್ರಮ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೆಲ್ಲವೂ ಕೂಡ ಸಿಕ್ಕಿತ್ತು, ಹಣನೂ ಕೂಡ ಸಿಕ್ಕಿತ್ತು, ಇಲ್ಲ ಅಂತಲ್ಲ. ಆದರೆ ಒಬ್ಬನೇ ವ್ಯಕ್ತಿಗೆ ಸೇರಿದಂತ 8 ಕೋಟಿಯಷ್ಟು ಹಣ ಇದೆಯಲ್ಲ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಸಿಕ್ಕಿರಲಿಲ್ಲ ರೇಡ್ ಅನ್ನ ಮಾಡಿದಂತ ಟೈಮ್ನಲ್ಲಿ. ಇದು ಅತಿ ದೊಡ್ಡ ಟ್ರ್ಯಾಪ್. ಈ ಟ್ರ್ಯಾಪ್ಗಾಗಿ ಸಾಕಷ್ಟು ತಯಾರಿಯನ್ನ ನಡೆಸಿದ್ರು ಲೋಕಾಯುಕ್ತ. ಹೇಗಿತ್ತು ಗೊತ್ತಾ ಲೋಕಾಯುಕ್ತ ಅಧಿಕಾರಿಗಳ ಸಿದ್ಧತೆ? ನ್ಯೂಸ್18ನಲ್ಲಿ ಲೋಕಾಯುಕ್ತ ರೇಡ್ನ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ರೇಡ್ ಅನ್ನ ಮಾಡಲಾಯಿತು, ರೇಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಹೇಗೆ ಸಿಕ್ಕಾಕೊಂಡ್ರು, ಇನ್ನ ರೇಡ್ ಮಾಡಲಿಕ್ಕೆ ಯಾವ ರೀತಿಯ ಪ್ಲಾನ್ ಅನ್ನ ಮಾಡಲಾಗಿತ್ತು ಅಂತ. ಯಾಕೆಂದ್ರೆ ಇದು ಲೋಕಾಯುಕ್ತ ಇತಿಹಾಸದಲ್ಲೇ ಅತಿ ದೊಡ್ಡ ರೇಡ್ ಅಂತ ಬಂದಂತ ಟೈಮ್ನಲ್ಲಿ ಸಹಜವಾಗಿ ಸಾಕಷ್ಟು ಪ್ರೀ ಪ್ಲಾನ್ಗಳನ್ನ ಮಾಡ್ಕೊಂಡಿರ್ತಾರೆ, ಹೇಗೆ ಬಂಧಿಸ್ಬೇಕು ಅಂತ. ಆದ್ರೆ ಲೋಕಾಯುಕ್ತಕ್ಕೆ ಇದೊಂದು ನಿರೀಕ್ಷೆ ಇರಲಿಲ್ಲ. ಓಕೆ, ಒಂದು 40 ಲಕ್ಷ ಹಣ ಲಂಚವನ್ನ ಕೊಡ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಟ್ರ್ಯಾಪ್ ಮಾಡೋಣ ಅಂತ ಅನ್ಕೊಂಡಿದ್ರು. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಲೋಕಾಯುಕ್ತಕ್ಕೆ. ಅವ್ರಿಗೆ ಒಂದು ರೀತಿಯಾದಂತ ಶಾಕ್ ಆದಂತ ಆಗಿದೆ ರೇಡ್ ಮಾಡಿದಾಗ. ಲೋಕಾಯುಕ್ತ ಬೇಟೆ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲೋಕಾಯುಕ್ತ ಬೇಟೆ ಹೇಗಿರುತ್ತೆ ಅನ್ನೋದನ್ನ ನೋಡಿದಾದ್ರೆ, ಶ್ರೇಯಸ್ ಕಶ್ಯಪ್ ದೂರಿನಡಿ ಮೊದಲು ಕೇಸನ್ನ ದಾಖಲಿಸ್ಕೊಳ್ತಾರೆ. ಯಾರಾದ್ರೂ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಲ್ವಾ ಹೇಗೆ ಟ್ರ್ಯಾಪ್ ಮಾಡ್ಲಿಕ್ಕೆ ಆಗುತ್ತೆ, ಎಷ್ಟು ಹಣವನ್ನ ಪಡ್ಕೊಳ್ತಾರೆ ಅನ್ನೋದು ಗೊತ್ತಾಗೋದು. ಲೋಕಾಯುಕ್ತ ಠಾಣೆಯಲ್ಲಿ ಪ್ರಕರಣವನ್ನ ಫಸ್ಟ್ ದಾಖಲು ಮಾಡ್ಕೊಳ್ತಾರೆ ಶ್ರೇಯಸ್ ಕೊಟ್ಟಂತ ದೂರಿನ ಆಧಾರದ ಮೇಲೆ. ಇದಾದ ಬಳಿಕ ಪೂರ್ವ ಪಂಚನಾಮೆ ಪ್ರಕ್ರಿಯೆಯನ್ನ ಕೂಡ ಮಾಡ್ತಾರೆ ಲೋಕಾಯುಕ್ತದವರು. ಓರ್ವ ಲೋಕಾಯುಕ್ತ ಸಿಬ್ಬಂದಿ ಅದ್ರ ಬಗ್ಗೆ ದೂರನ್ನ ಪಡ್ಕೊಂಡು ಪೂರ್ವ ಪಂಚನಾಮೆಯನ್ನ ಮಾಡ್ಕೊಳ್ತಾರೆ. ಹಾಗೆ ಯಾವ ರೀತಿಯಾಗಿ ರೇಡ್ ಅನ್ನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಪ್ಲಾನ್ ಅನ್ನ ಮಾಡ್ತಾರೆ. ಪಂಚನಾಮೆ ಅಂದ್ರೆ ಪಂಚರ ಸಮ್ಮುಖದಲ್ಲಿ ಪೂರ್ವ ಪಂಚನಾಮೆಯನ್ನ ಮಾಡಲಾಗುತ್ತೆ ಫಸ್ಟ್ ರೇಡ್ ಅನ್ನ ಮಾಡಿದಂತ ಸಮಯದಲ್ಲಿ. ಇನ್ನ
ಲಂಚದ ಹಣದ ಸೀರಿಯಲ್ ನಂಬರ್ ಅನ್ನ ಕೂಡ ನೋಟ್ ಮಾಡ್ಕೊಳ್ತಾರೆ. ಲಂಚದ ಹಣದ ಸೀರಿಯಲ್ ನಂಬರ್ ನೋಟ್ ಮಾಡ್ಕೊಳ್ತಾರೆ. ರೇಡ್ ಮಾಡ್ಲಿಕ್ಕೆ ಮುಂಚೆ 40 ಲಕ್ಷ ರೂಪಾಯಿ ಎಲ್ಲಾ ನೋಟ್ಗಳಿಗೆ ಫೆನಾಪ್ತಲೀನ್ ಪೌಡರ್ ಅನ್ನ ಹಾಕ್ತಾರೆ. ಲಂಚವನ್ನ ಕೊಡ್ಲಿಕ್ಕೆ ಹೋಗ್ತಾರಲ್ಲ, ಆ ಹಣ ಇರುತ್ತಲ್ಲ, ಅದಕ್ಕೆ ಫಸ್ಟು ಅದೇನಾ ಅನ್ನುವಂಥದ್ರ ಬಗ್ಗೆ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳುವಂತ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಬಳಸ್ತಾರೆ. ಫಿನಾಪ್ತಲೀನ್ ಪೌಡರ್ ಹಾಕಿದ್ರೆ ಬರಿಗಣ್ಣಿಗೆ ಕಾಣಲ್ಲ ಅದು ಅನ್ನುವಂತ ಹಿನ್ನೆಲೆಯಲ್ಲಿ ದೂರುದಾರನ ಯಾವ ಜೇಬು ಬ್ಯಾಗ್ನಲ್ಲಿ ಹಣ ಇದೆ ಅಂತನೂ ಕೂಡ ಫಸ್ಟ್ ನಮೂದು ಮಾಡ್ಕೊಳ್ತಾರೆ. ಹೇಗೆಲ್ಲ ಇರುತ್ತೆ ನೋಡಿ ಪ್ಲಾನ್. ಲೋಕಾಯುಕ್ತ ದಾಳಿ ಮಾಡ್ಲಿಕ್ಕೂ ಮುಂಚೆ ಇವೆಲ್ಲ ಬಳಿಕ ದೂರುದಾರನ ಕೈಯನ್ನ ಸ್ಯಾಂಪಲ್ ನೀರಿನಲ್ಲಿ ತೊಳಸ್ತಾರೆ. ಲೋಕಾಯುಕ್ತ ಭೇಟೆ ಹೇಗಿರುತ್ತೆ ಅನ್ನುವಂಥದ್ದನ್ನ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರೋದು. ಕೈ ತೊಳಿಸಿದ ಬಳಿಕ ದ್ರಾವಕ ಯಾವುದು ಅಂತ ನಮೂದು ಮಾಡ್ಕೊಳ್ತಾರೆ. ಪ್ರತಿಯೊಂದನ್ನು ಕೂಡ ಪಂಚನಾಮೆ ಮಾಡಲಾಗುತ್ತೆ, ಪ್ರತಿಯೊಂದನ್ನು ಕೂಡ ಮೆನ್ಷನ್ ಮಾಡ್ಕೊಳ್ತಾರೆ. ಟ್ರಾಪ್ ದಿನ ದೂರುದಾರನ ಹಣದ ಸಮೇತ ಆರೋಪಿ ಬಳಿಗೆ ಕಳಿಸ್ತಾರೆ. ಅದೆಲ್ಲವನ್ನು ಕೂಡ ಮಾಡ್ಕೊಂಡ ಬಳಿಕ ಅಂದ್ರೆ ದಾಖಲೆಯನ್ನ ಬಿಫೋರ್ ದಾಳಿಯನ್ನ ಮಾಡ್ಲಿಕ್ಕೂ ಮುಂಚೆ ಆ ದೂರುದಾರ ಏನಿರ್ತಾನಲ್ಲ, ಲಂಚವನ್ನ ಯಾರು ಕೊಡ್ಲಿಕ್ಕೆ ಹೋಗ್ತಾನಲ್ಲ, ಆತನ ಎಲ್ಲ ಮಾಹಿತಿಯನ್ನ ಪಡ್ಕೊಂಡ ನಂತರ ಅವ್ರಿಗೆ ಕಳಿಸ್ತಾರೆ, ಹೋಗಿ ಅಲ್ಲಿ ದುಡ್ಡು ಕೊಡ್ಲಿಕ್ಕೆ ಅಂತ. ಆರೋಪಿ ಹಣ ಸ್ವೀಕಾರ ಮಾಡ್ತಿದ್ದಂತೆ ಟ್ರ್ಯಾಪ್ ಮಾಡಲಾಗುತ್ತೆ, ರೇಡ್ ಮಾಡಲಾಗುತ್ತೆ. ಪಂಚರ ಸಮ್ಮುಖದಲ್ಲೇ ಆರೋಪಿಯ ಕೈಯನ್ನ ತೊಳಿಸ್ತಾರೆ. ಅವರ ಸಮ್ಮುಖದಲ್ಲೇ ಆರೋಪಿಯ ಕೈಯನ್ನ ತೊಳಿಸ್ತಾರೆ. ಆರೋಪಿ ಕೈನಿಂದ ನೋಟ್ ಕೇಸ್ ಅವರಿದ್ದಂತ ಪೌಡರ್ ಅಂಶ ಹೊರಬರುತ್ತೆ. ಆ ಟೈಮ್ನಲ್ಲಿ ಇದು ಲಂಚದ ಹಣನೇ ಅಂತ ಗೊತ್ತಾಗುತ್ತೆ. ಲೋಕಾಯುಕ್ತ ಟ್ರ್ಯಾಪ್ ಮಾಡುವಂತಹ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದೀವಿ. ಕೆಂಪು ಬಣ್ಣದ ದ್ರಾವಕ ಆರೋಪಿಯ ಕೈನಿಂದ ಹೊರಬರುತ್ತೆ. ಆ ಟೈಮ್ನಲ್ಲಿ ಹಣ ಸುಮ್ನೆ ಕೊಡ್ಲಿಕ್ಕೆ ಹೋದ ತಕ್ಷಣನೇ ಇವ್ರು ರೈಡ್ ಮಾಡೋದಿಲ್ಲ. ಅದಕ್ಕೂ ಮುಂಚೆನೆ ಬಿಫೋರ್ ಸಾಕಷ್ಟು ರೀತಿಯಾದಂಥ ತಯಾರಿಯನ್ನ ಮಾಡ್ಕೊಳ್ತಾರೆ. ಪೊಲೀಸ್ ಭಾಷೆಯಲ್ಲಿ ಇದನ್ನ ರೆಡ್ ಹ್ಯಾಂಡ್ ಕ್ಯಾಚ್ ಅಂತ ಕರೀತಾರೆ. ಪಂಚನಾಮೆ ಬಿಫೋರು ಅದನ್ನೆಲ್ಲ ಏನೇನೆಲ್ಲ ಪ್ರೋಸೆಸ್ ಇರುತ್ತಲ್ಲ, ಆಮೇಲೆ ದುಡ್ಡು ಕೊಡ್ಲಿಕ್ಕೆ ಹೋದಂತ ಟೈಮ್ನಲ್ಲಿ ಸಿಕ್ಕಾಕೊಳ್ತಾರಲ್ಲ, ಅದನ್ನ ರೆಡ್ ಹ್ಯಾಂಡ್ ಆಗಿ ಅಂತ ನಾವು ಕೂಡ ಹೇಳ್ತಾ ಇರ್ತೀವಲ್ಲ. ಇದಾದ ಬಳಿಕ ಮತ್ತೆ ಪಂಚರ ಸಮ್ಮುಖದಲ್ಲೇ ಸ್ಥಳದ ಪಂಚನಾಮೆಯನ್ನ ಕೂಡ ಮಾಡಲಾಗುತ್ತೆ. ಬಳಿಕ ನೋಟಿನ ಸೀರಿಯಲ್ ನಂಬರ್ ಒಂದೇನಾ ಅಂತ ಪರಿಶೀಲನೆಯನ್ನ ಮಾಡ್ಕೊಳ್ತಾರೆ. ಬಿಫೋರ್ ಕೂಡ ಇವರು ಬರ್ಕೊಂಡಿರ್ತಾರಲ್ಲ ಸೀರಿಯಲ್ ನಂಬರ್ ಯಾವುದು, ಎಷ್ಟು ಹಣ, ಎಷ್ಟು ನೋಟನ್ನ, ಎಷ್ಟು ರೂಪಾಯಿ ನೋಟ್ಗಳನ್ನ ತೆಗೆದುಕೊಂಡು ಹೋಗಿರ್ತಾರೆ ಅಂತ. ನೋಟ್ ನಂಬರ್ ಒಂದೇ ಆದಲ್ಲಿ ಟ್ರ್ಯಾಪ್ ಸಕ್ಸಸ್ ಅಂತ ಅರ್ಥ ಆಗುತ್ತೆ. ಅಂದ್ರೆ ಲೋಕಾಯುಕ್ತ ಬೇಟೆ ಅಲ್ಲಿಗೆ ಸಕ್ಸಸ್ ಆಗಿದೆ, ಯಶಸ್ವಿ ಆಗಿದೆ ಅನ್ನುವಂಥದ್ದು ಅಲ್ಲಿ ಕನ್ಫರ್ಮ್ ಆಗುತ್ತೆ. ಇದು ಲೋಕಾಯುಕ್ತ ಯಾವ ರೀತಿಯಾಗಿ ದಾಳಿಯನ್ನ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ವಿವರ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇಲ್ಲಿ ಪ್ರಮುಖವಾಗಿ ಲೋಕಾಯುಕ್ತ ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಸುಮ್ನೆ ಒಂದೇ ಸಲ ಹೋಗ್ಬಿಟ್ಟು ದಾಳಿಯನ್ನ ಮಾಡೋದಿಲ್ಲ. ಅದಕ್ಕೆ ಅದರದ್ದೇ ಆದಂತ ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಅದ್ಯಾರು ದೂರನ್ನ ಕೊಡ್ಲಿಕ್ಕೆ ಬರ್ತಾರಲ್ಲ, ಲಂಚವನ್ನ ಕೊಡ್ಲಿಕ್ಕೆ ಹೋಗುವಂತವ್ರು ಬಿಫೋರ್ ದೂರನ್ನ ಕೊಟ್ಟಿರ್ತಾರಲ್ಲ, ಅವ್ರಿಗೂ ಕೂಡ ಸಾಕಷ್ಟು ಸವಾಲ್ಗಳಿರುತ್ತೆ. ದೂರನ್ನ ಕೊಡ್ಲಿಕ್ಕೆ ಹೋದಂತ ಟೈಮ್ನಲ್ಲಿ ಏನು ಮಾಡಬೇಕು, ಯಾವ ರೀತಿಯಾಗಿ ಹಣವನ್ನ ಕೊಡುವಂತ ಸಂದರ್ಭದಲ್ಲಿ ಟ್ರ್ಯಾಪ್ ಮಾಡಬೇಕು ಅನ್ನುವಂಥದ್ದನ್ನ ಲೋಕಾಯುಕ್ತ ಅಧಿಕಾರಿಗಳೇ ಹೇಳ್ತಾರೆ. ಅದರ ರೀತಿಯಲ್ಲಿ ಪ್ರೋಸೆಸ್ ನಡೆಯುತ್ತೆ. ಪ್ರಶಾಂತ್ ಟ್ರ್ಯಾಪ್ ಮಾಡಿದ್ದು ಹೇಗೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ವಿ. ಪ್ರಮುಖವಾಗಿ 80 ಲಕ್ಷ ಹಣಕ್ಕೆ ಬೇಡಿಕೆ ಬಂದಿತ್ತಲ್ಲ, 40 ಲಕ್ಷ ಹಣ ಮೊದಲ ಕಂತಿನಲ್ಲಿ ಕೊಡ್ಲಿಕ್ಕೆ ಹೋಗಿದ್ರು ಶ್ರೇಯಸ್ ಕಶ್ಯಪ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದು ಈಗ ಶಾಸಕರಿದಾರಲ್ಲ, ಚನ್ನಗಿರಿಯ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಒಂದು ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 80 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಅಂದ್ರೆ ಲಂಚವನ್ನ ಬೇಡಿಕೆ ಇಟ್ಟಿದ್ರು ಅನ್ನುವಂತ ಆರೋಪ ಇರುವಂತದ್ದು. ಒಂದು ಟೆಂಡರ್ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಅವ್ರು ಇಸ್ಕೊಂಡಿರ್ಲಿಲ್ಲ, ಅಥವಾ ಅವ್ರ ಕಡೆಯವರು ಕೂಡ ಇಸ್ಕೊಂಡಿರ್ಲಿಲ್ಲ. ಅವ್ರ ಮಗನಿಗೆ ಹೇಳಿದ್ರಂತೆ ಇಸ್ಕೊಳ್ಳೋದಕ್ಕೆ, ಅವ್ರ ಮಗ ಬರ್ಲಿಕ್ಕೆ ಹೇಳಿದ್ರಂತೆ. ಸೊ ಈ ಕಾರಣಕ್ಕೋಸ್ಕರನೇ ಶ್ರೇಯಸ್ 40 ಲಕ್ಷ ಹಣವನ್ನ ಅವ್ರ ಮಗ ಪ್ರಶಾಂತ್ಗೆ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಟ್ರ್ಯಾಪ್ ಆಗಿರೋದು. ಇದು ಲಕ್ಷ ಹಣ ಬರ್ತಾ ಇರುತ್ತೆ. ಸರ್ಕಾರಿ ಅಧಿಕಾರಿಗಳು ಯಾವ ರೀತಿಯಾಗೆಲ್ಲ ಭ್ರಷ್ಟಾಚಾರವನ್ನ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ ನೀವು. ಪ್ರಮುಖವಾಗಿ ಗಮನಿಸಬಹುದು. ಅಂದ್ರೆ ಹೆಂಗೆಲ್ಲ ನಮ್ಮ ಹಣವನ್ನ ಕೊಳ್ಳೆ ಹೊಡ್ಕೊಂಡು ತಿಂತಾರೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದಿಲ್ಲ. ನೋಡ್ತಾನೇ ಇದ್ದೀರಾ, ಭ್ರಷ್ಟ ಅಧಿಕಾರಿಗಳು ಅಂತ ಸಿಕ್ಕಾಕೊಳ್ತಾನೆ ಇದ್ದಾರೆ. ಒಬ್ರು ಎಚ್ಚೆತ್ಕೊಳ್ತಾ ಇಲ್ಲ. ಬಿಸಿ ಮುಟ್ಸುವಂತ ಕೆಲಸನೂ ಕೂಡ ಆಗೋದಿಲ್ಲ. ಬಿಕಾಸ್ ಇವರು ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ 3-4-6 ತಿಂಗಳು ಅಮಾನತು ಅಂತ ಆಗ್ತಾರೆ, ಮತ್ತೆ ಕೆಲಸಕ್ಕೆ ಜಾಯಿನ್ ಆಗ್ತಾರೆ, ಮತ್ತೆ ಅದೇ ಕಂಟಿನ್ಯೂ ಆಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.